ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರು ತಪಾಸಣೆ ನಡೆಸುವಂತಹ ಸಂದರ್ಭದಲ್ಲಿ ಮಗುವೊಂದು ಮೃತಪಟ್ಟಿತ್ತು ಅನ್ನೋ ಸುದ್ದಿ ಸಾಕಷ್ಟು ಸಂಚಲನವನ್ನು ಮೂಡಿಸಿತ್ತು. ಇದಾದ ಬಳಿಕ ರಾಜ್ಯ ಸರ್ಕಾರ ಸಾಕಷ್ಟು ಬದಲಾವಣೆ ತರ್ತಾರೆ ಅಂತೇಳಿ ನಿರೀಕ್ಷೆಗಳು ಕೂಡ ಇತ್ತು. ನಿಮಗೆ ಯಾವೆಲ್ಲ ರೀತಿಯಲ್ಲಿ ಸಂಚಾರ ಠಾಣಾ ಪೊಲೀಸರು ತಪಾಸಣೆ ನಡೀಬೇಕಾದ್ರೆ ಅಪಘಾತಗಳು ಸಂಭವಿಸ್ತವೆ ಎಂಬುದಕ್ಕೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಡ್ತೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ಮೈಸೂರಿನ ಪ್ರಮುಖ ರಸ್ತೆ, ಅಲ್ಲಿ ತಪಾಸಣೆಯನ್ನು ಮಾಡ್ತಿದ್ದಾರೆ. ಈಗ ಒನ್ ವೇಯಲ್ಲಿ ಈ ರೀತಿ ವಾಪಸ್ ಅವರನ್ನು ಗಮನಿಸಿ ತೆರಳುವಂತಹ ಕೆಲಸಕ್ಕೆ ಮುಂದಾದರು. ಇನ್ನು ಮತ್ತೊಬ್ಬ ವ್ಯಕ್ತಿಯನ್ನು ಗಮನಿಸ್ತಿರ್ಬೋದು, ಮುಂದೆ ಪೊಲೀಸರು ಹಿಡಿತಾರೆ ಅಂತ ಹೇಳಿ ಆತ ಏಕಾಏಕಿ ತನ್ನ ಬೈಕನ್ನು ತಿರುಗಿಸುವಂಥ ಕೆಲಸಕ್ಕೆ ಮುಂದಾದ. ಆ ಸಂದರ್ಭದಲ್ಲಿ ಆತ ಹೆಲ್ಮೆಟ್ ಕೂಡ ಹಾಕಿರಲಿಲ್ಲ, ಕಿವಿಗೆ ಹೆಡ್ಸೆಟ್ ಕೂಡ ಹಾಕಿದ್ದ. ಈ ಸಂದರ್ಭದಲ್ಲಿ ಅಪಘಾತಗಳು ಆಗೋದು ಹೆಚ್ಚಿನ ಪ್ರಮಾಣದಲ್ಲಿರ್ತವೆ. ಕಾರಣ ಆತ ಪೊಲೀಸರ ಬಳಿ ತಪ್ಪಿಸಿಕೊಳ್ಳಲಿಕ್ಕೆ ಸಡನ್ನಾಗಿ ತಿರುಗಿಸಿದರೆ ಆ ಸಂದರ್ಭದಲ್ಲಿ ಅಪಘಾತಗಳಾಗುವುದು ನಿಶ್ಚಿತ. ಇನ್ನು ನೀವು ಮತ್ತೊಂದು ಬದಿಯಲ್ಲಿ ಗಮನಿಸ್ತಿರ್ಬೋದು, ಅಲ್ಲಿ ಸಾಕಷ್ಟು ಮಂದಿ ಪೊಲೀಸರು ತಪಾಸಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆ ಸಂದರ್ಭದಲ್ಲಿ ಹೆಲ್ಮೆಟ್ ಇಲ್ಲದಂತೆ ಅಥವಾ ಅಗತ್ಯ ದಾಖಲಾತಿಗಳನ್ನು ಹೊಂದಿಲ್ಲದೆ ಬರುವಂತಹವರನ್ನು ತಪಾಸಣೆಯನ್ನು ಅನತಿ ದೂರದಲ್ಲಿ, ನನ್ನಿಂದ ಸುಮಾರು 300 ಮೀಟರ್ ದೂರದಲ್ಲಿ ತಪಾಸಣೆಯನ್ನು ಮಾಡ್ತಿದ್ದಾರೆ. ಆ 300 ಮೀಟರ್ ಒಂದು ಬದಿಯಲ್ಲಿ ತಪಾಸಣೆ ಮಾಡ್ತಿರೋದು. ಮತ್ತೊಂದು ಬದಿಯಲ್ಲಿ ತೆರಳುವವರು ಬಹುತೇಕ ಮಂದಿ ಸಂಚಾರ ನಿಯಮಗಳನ್ನು ಉಲ್ಲಂಘಿಸುವಂಥ ಯತ್ನಕ್ಕೆ ಮುಂದಾಗ್ತಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಗಮನಿಸ್ತಿರ್ಬೋದು, ಈಗ ಮತ್ತೊಬ್ಬ ವ್ಯಕ್ತಿ ಏಕಾಏಕಿ ತಿರುಗಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಟ್ರಾಫಿಕ್ ಪೊಲೀಸರು ತಪಾಸಣೆ ನಡೆಸುವಂತಹ ಸಂದರ್ಭಕ್ಕೆ ಇಲ್ಲಿ ಗಮನಿಸ್ತಿರ್ಬೋದು, ಮತ್ತೊಬ್ಬರು ವ್ಯಕ್ತಿ ಅದೇ ರೀತಿ ಹೇಳಿಕೊಂಡು ವಾಪಸ್ ತೆರಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಇದೇ ರೀತಿ ಸಾಕಷ್ಟು ಮಂದಿ ಅಂದರೆ ವ್ಯಕ್ತಿಗಳು ಸಡನ್ನಾಗಿ ಬೈಕನ್ನು ನಿಲ್ಲಿಸಿದರೆ ಅಥವಾ ಏಕಾಏಕಿ ತಿರುಗಿದರೆ ಅಪಘಾತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿಬಿಡುತ್ತೆ. ನೀವು ಗಮನಿಸಿದಂತಹ ಒಬ್ಬ ವ್ಯಕ್ತಿ ಏಕಾಏಕಿ ಒನ್ ವೇನಲ್ಲೇ ಬಂದರು, ಒನ್ ವೇನಲ್ಲೇ ವಾಪಸ್ಸು ತೆರಳುವಂಥ ಕೆಲಸಕ್ಕೆ ಮುಂದಾದರು. ಇದೇ ರೀತಿ ಬಹುತೇಕ ಮಂದಿ ದೂರದಲ್ಲಿ ತಪಾಸಣೆ ನಡೆಯುತ್ತಿದ್ದನ್ನು ಗಮನಿಸಿ ಏಕಾಏಕಿ ವಾಹನವನ್ನು ತಿರುಗಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸ್ತಿಲ್ಲ. ಈ ಸಂದರ್ಭದಲ್ಲಿ ಪೊಲೀಸರು ತಪಾಸಣೆ ಮಾಡೋದು ತಪ್ಪಲ್ಲ, ಪೊಲೀಸರು ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ತಾವು ಕೂಡ ಅಗತ್ಯ ದಾಖಲಾತಿಗಳನ್ನು ತೆಗೆದುಕೊಂಡು ಹೆಲ್ಮೆಟನ್ನು ಧರಿಸಿ ಹೋಗಬೇಕು. ಆದರೆ ಕೆಲವರು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸ್ತಿರ್ತಾರೆ, ಅಂಥವರು ಇಂತಹ ಅಪಘಾತಕ್ಕೆ ಹೆಚ್ಚಾಗಿ ತುತ್ತಾಗ್ತಾರೆ. ಯಾಕೆಂದರೆ ತಮ್ಮ ಬಳಿ ಹೆಲ್ಮೆಟ್ ಇಲ್ಲ ಅಥವಾ ಅಗತ್ಯ ದಾಖಲಾತಿಗಳಿಲ್ಲ, ಇನ್ಶೂರೆನ್ಸ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಪೊಲೀಸರ ಬಳಿ ತಪ್ಪಿಸಿಕೊಳ್ಳಿಕ್ಕಾಗಿ ಬಂದಂತಹ ದಾರಿಯಲ್ಲೇ ಒನ್ ವೇಯಲ್ಲೇ ವಾಪಸ್ಸು ಹೋಗುವಂತಹ ಯತ್ನಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತಹ ವಾಹನಗಳು ಅಪಘಾತವನ್ನು ಮಾಡೋದು ಸರ್ವೇ ಸಾಮಾನ್ಯ. ಅಂತಹ ಸಂದರ್ಭದಲ್ಲಿ ಅಪಘಾತಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತವೆ. ಹೆಚ್ಚಿನ ಪ್ರಮಾಣದಲ್ಲಿ ಆಗಿ ಸಾವು ನೋವುಗಳು ಕೂಡ ಸಂಭವಿಸ್ತವೆ. ಈ ಕಾರಣಕ್ಕಾಗಿ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸುವುದರ ಜೊತೆಗೆ ಅಗತ್ಯ ದಾಖಲಾತಿಗಳನ್ನು ಕೂಡ ತಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ಸಂಚಾರ ನಿಯಮಗಳನ್ನು ಪಾಲಿಸಿ ತಮ್ಮ ಜೀವವನ್ನು ಉಳಿಸಿಕೊಳ್ಳಿ ಹಾಗೂ ಇತರರ ಜೀವವನ್ನು ತನ್ನ ಹಾಗೂ ತನ್ನ ಕುಟುಂಬದ ರಕ್ಷಣೆಯನ್ನು ಮಾಡಿಕೊಳ್ಳಿ ಅನ್ನೋದು ನ್ಯೂಸ್ ಫಸ್ಟ್ನ ಕಳಕಳಿ ಹಾಗೂ ಮನವಿ ಕೂಡ ಆಗಿದೆ. ಇದರ ಜೊತೆಗೆ ಪೊಲೀಸರು ಕೂಡ ಸೌಜನ್ಯದಿಂದ ವರ್ತಿಸಿ ಪ್ರಯಾಣಿಕರ ಜೊತೆ ಸೌಮ್ಯವಾಗಿ ವರ್ತಿಸುವುದರ ಜೊತೆಗೆ ಅಗತ್ಯ ದಾಖಲಾತಿಗಳಿಲ್ಲದ ಸಂದರ್ಭದಲ್ಲಿ ಅವರಿಗೆ ತಿಳಿ ಹೇಳಿ ಒಂದಷ್ಟು ಕಿವಿ ಮಾತನ್ನು ಹೇಳಿ ನಂತರ ಕಾನೂನು ಕ್ರಮಗಳನ್ನು ಜರುಗಿಸಲಿ ಅನ್ನೋದು ನ್ಯೂಸ್ ಫಸ್ಟ್ನ ಮನವಿ ಕೂಡ ಆಗಿದೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.